ಇದು ಯಾವುದಾದರೂ ಚಲನಚಿತ್ರದ ಕಥೆಯಲ್ಲ, ಇದು ನಿಜವಾದ ಜಗತ್ತಿನ ಗ್ಯಾಂಗ್ ಕತೆ. ಮಾರಾ ಸಾಲ್ವಾಟ್ರುಚಾ ಅಥವಾ MS-13 ಇವರ ಧ್ಯೇಯವಾಕ್ಯವು ಕಿಲ್, ರೇಪ್ ಅಂಡ್ ಕಂಟ್ರೋಲ್. ಅವರು ಇಲ್ಲಿಯೂ ಇರುತ್ತಾರೆ, ನಮ್ಮ ನಡುವೆಯೂ ಇರುತ್ತಾರೆ, ಆದರೆ ಗೋಚರಿಸುವುದು ತುಂಬ ಕಷ್ಟಕರ. ಗ್ಯಾಂಗ್ನ ಹುಟ್ಟು ಹೇಗಾಯಿತೆಂದರೆ, ಮಧ್ಯ ಅಮೆರಿಕಾದ ಎಲ್ ಸಲ್ವಡಾರ್ನಲ್ಲಿ ಸಿವಿಲ್ ವಾರ್ ಅಥವಾ ಗೃಹ ಯುದ್ಧದಿಂದಾಗಿ ಅನೇಕ ಜನರು ಅಮೆರಿಕಕ್ಕೆ ಪಲಾಯನವಾದರು. ಅಲ್ಲಿ ಆಶ್ರಯವನ್ನು ಹುಡುಕಿದರು. ಅವರು ಇತರ ಗ್ಯಾಂಗ್ಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು, ಜೀವ ಉಳಿಸಿಕೊಳ್ಳಲು ಮಾರಾ ಸಾಲ್ವಾಟ್ರುಚಾವನ್ನು ರೂಪಿಸಿಕೊಂಡರು. MS-13 ಗ್ಯಾಂಗ್ನ ಅರ್ಥ ಮಾರಾ ಅಂದರೆ ಗ್ಯಾಂಗ್, ಸಾಲ್ವಾಟ್ರುಚಾ ಅಂದರೆ BB ಕಠಿಣ ಸಾಲ್ವಡೋರಾನ್ಸ್. 13 ಸಂಖ್ಯೆಯ ಅರ್ಥವೆಂದು ಅದು ಎಂ ಇಂಗ್ಲಿಷ್ ಅಕ್ಷರಮಾಲೆಯ 13ನೆಯ ಅಕ್ಷರವಾಗಿದೆ. ಇವರ ಅಪರಾಧದ ಸಾಮ್ರಾಜ್ಯ ಮಾದಕ ವಸ್ತು ಕಳ್ಳಸಾಗಣೆ, ವೈಶ್ಯಾವಾಟಿಕೆ, ಮಾನವ ಕಳ್ಳಸಾಗಣೆ, ಕೊಲೆ ಹಾಗೂ ಪ್ರಚಂಡ ಹಿಂಸೆಗೆ ಇವರು ಹೆಸರುವಾಸಿಯಾಗಿದ್ದಾರೆ. ಇವರ ದೇಹದ ಮೇಲಿನ ಟ್ಯಾಟೂ ಮಾತ್ರ ವಿಚಿತ್ರವಲ್ಲ, ಇವರ ಹಿಂಸಾತ್ಮಕ ಪ್ರವೃತ್ತಿಯ ಮನಸ್ಸು ಕೂಡ ವಿಚಿತ್ರವಾಗಿದೆ. ಇವರ ಸಾಮ್ರಾಜ್ಯ ಅಮೆರಿಕ ಹಾಗೂ ಮಧ್ಯ ಅಮೆರಿಕಾದಲ್ಲಿ ವ್ಯಾಪ್ತಿಗೊಂಡಿದೆ. ಸುಮಾರು 6,000ರಿಂದ 10,000 ಸದಸ್ಯರು ಅಮೆರಿಕದಲ್ಲಿದ್ದಾರೆ ಹಾಗೂ ಮಧ್ಯ ಅಮೆರಿಕಾದಲ್ಲಿ 50,000ಕ್ಕೂ ಹೆಚ್ಚು ಇದ್ದಾರೆ. ಇವರ ಪ್ರಭಾವವನ್ನು ಸರ್ಕಾರಗಳು ಕಮ್ಮಿ ಮಾಡಲಾಗಲಿಲ್ಲ. ಆದರೆ ಇತ್ತೀಚೆಗೆ ಹೊಸ ನಾಯಕರು ಬಂದ ಮೇಲೆ ಅವರ ಚಿಂತನಾಶೀಲ ವ್ಯಕ್ತಿತ್ವದಿಂದ ಇವರನ್ನು ಮಟ್ಟ ಹಾಕುತ್ತಿದ್ದಾರೆ. ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಈ ವಿಡಿಯೋದ ಮೂಲಕ್ಕೆ ವಾಪಸ್ಸಾಗೋಣ. ಇವರು ಇತರೆ ಡ್ರಗ್ ಕಾರ್ಟೆಲ್ಗಳ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಹೆಚ್ಚು ಶಸ್ತ್ರಾಸ್ತ್ರ ಮತ್ತು ಹಣಕಾಸು ಹಾಗೂ ಹೊಸ ತಂತ್ರಜ್ಞಾನವನ್ನು ಬೆಳೆಸಿಕೊಂಡಿದ್ದಾರೆ. MS-13 ಈಗಿರುವುದು ಒಂದು ಗ್ಯಾಂಗ್ ಅಲ್ಲ, ಅದು ಕುಕೃತ್ಯದ ಶಕ್ತಿಯ ಪ್ರತಿರೂಪವಾಗಿದೆ. ಈಗಲೂ ಅವರು ಅಸ್ತಿತ್ವದಲ್ಲಿದ್ದಾರೆ. ಹೆಚ್ಚು ಕ್ರೌರ್ಯ, ಹೆಚ್ಚು ಭಯ. ಪ್ರಶ್ನೆ ಏನೆಂದರೆ, ಇವೆಲ್ಲ ಯಾವತ್ತಾದರೂ ಮುಕ್ತವಾಗುತ್ತವೆಯೇ? ನೀವು MS-13 ಬಗ್ಗೆ ಇನ್ನೂ ಹೆಚ್ಚಿನದನ್ನು ಕೇಳಿದ್ದೀರಾ? ಕಮೆಂಟ್ ಮಾಡಿ. ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಭಯಾನಕ ಕಥೆಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ.